ನೋಡು ಕಾಕನ ಕೈ ಒಬ್ಬನ ಕೈಗ ಅದ ಅದಕ್ಕ ಅನ್ಕೊಂಡೆ ಹೂವ ಒಗಟಾಕತ್ತಿದ್ದ ಮೇಲೆ ಕಾಕ ಹಾ ಚಿಗವ್ ನೋಡಿದ್ರ ಮನೆಗೆ ಹೋಗಿ ತೌಡು ತಗೋತಾಳ ಬೇಡ ಬಂದಾಳ ಬಂದಿಲ್ಲ ಅಂದ್ರೆ ಯಾರು ಹೋಗಿ ಬಂದಾಳ? ಮುದ್ದಾಮ್ ಹೇಳತ್ತಾರ ಯಾರು ಹೇಳ್ಬೇಡ್ರಿ ಹಾ ಅಕ್ಕ ಬಂದಾಳು ಇಲ್ಲ ಮನಿ ಖಾಲಿ ಐತಿ ಹೋಗು ಒಂದ್ 8 ದಿನ ಇದ್ ಬಾ ಮಾವ ಅದಕ್ಕೆ ನೋಡ್ ಅಂಜಾತ ನಾನು ಅಂಜಬೇಡ ಏಯ್ ಬಾಳ್ ಮುಂದ ಹೋಗ್ಬೇಡ ಹೊಳಿ ಬರುದಿಲ್ಲ ನೀ ಯಾಕ ಅಂಜೋದು ಮಾವ ಯಾಕ ಅನ್ಸೋದು ಮಾವ ಯಾಕ ಅಂಜೋದು ಅನ್ಸೋದ್ ಗಿನ್ಸೋದ್ ಏನಿಲ್ಲ ಡೈರೆಕ್ಟ್ ನಾ ಏನೋ ಅಂದಿಲ್ಲಪ್ಪ ಅಲ್ಲ ಏ ಅವಿ ಹಾ ಕಾಕನ ಹೆಸರು ಹೆಂಗ್ ಕೇಳ ಬಾ ಇಲ್ಲಿ ನೋಡು ನಿನ್ ಹೆಸರು ಹೇಳು ಯಾಕಂದ್ರ ಅಕ್ಕ ಅಕ್ಕ ನೋಡಿಲ್ಲ ನಮ್ಮ ಮನ್ಯಾಗ ತೌಡ್ ತೆಗಿತಾಳ ಬ್ಯಾಡ ಬ್ಯಾಡ ಅನ್ನತಾನ ನೋಡು ಮೆಡಿಕಲ್ ಲಕ್ಕಪ್ ಕಾಕ ಎಲ್ಲ ಮೆಡಿಸಿನ್ ಫ್ರೀ ಮೆಡಿಷನ್ ಲಕ್ಕಪ್ ಮಾವ ನನಗ್ ಕಾಕ ನಿನಗ್ ಮಾವ ಅದೇನ್ ಮೆಡಿಷನ್ ಮೆಡಿಕಲ್ ಅಂಗಡಿ ಐತ ಅವ್ರದ್ದು ಓ ಮೆಡಿಕಲ್ ಅಂಗಡಿ ಹಾ. ಫ್ರೀ ಆ ಕಾಕ 8 ದಿನಕ್ಕೆ ಆಕಿನ ಹೆಸರಲ್ಲಿ ಪಕ್ಕ ಆಗತ್ತ ಔಷಧ ಫ್ರೀ ಗುಳಿಗೆ ಫ್ರೀ ಹಾ ಇಂಜೆಕ್ಷನ್ ಫ್ರೀ ಇಂಜೆಕ್ಷನ್ ಫ್ರೀ ಸಲೈನ್ ಫ್ರೀ ಹಾ ಎಲ್ಲ ಫ್ರೀ ಎಲ್ಲ ಫ್ರೀ ಎಲ್ಲ ಫ್ರೀ ಸ್ಟೆಪ್ಸಿಲ್ಸ್ ಫ್ರೀ ಹಾ ಹೌದು ಗುಳಿಗೆ ಸ್ಟೆಪ್ಸಿಲ್ಸ್ ಫ್ರೀ ಆ ಗುಳಿಗೆ ಅಂಗಡಿ ಕೂಡ ನಮ್ ಕಾಕನು ಫ್ರೀ ಹಡಿ ಕಾತರಿಸಿ ಇಟ್ಟೋತನ ಹಂಗಾಗೈತಿ ಕಾಕಾಗ ಅಣ್ಣ ಅಣ್ಣನ ಬಡ ಅಂತು ಅಣ್ಣ ಅನ್ನಬೇಡ ಅದು ನಡಬರ್ಕ್ ಏನ ಹಚ್ಚಾತನ ಅಣ್ಣ ಅವ ಸುಮ್ ಕುಂದ್ರಲ್ಲ ಕೈ ಕೆಲಸ ಕೊಡ ಏಯ್ ಏ ಏನ ಗೊತ್ತಾಗೋದಲ್ಲ ಕೆಲಸ ಮಾಡತ್ತಾನ ಹೌದು ಎರ್ಸುದು ಅಲ್ಲೇ ಹಿಂದ ನಮ್ಮ ಕಾಕದನ್ ಹೇಳಿ 2 ಗುಳಿಗೆ ಕೊಡ್ತಾನ ಆರಾಮ ಫ್ರೀ ಅಣ್ಣ ನೀ ಹೋಗು ಏ ನನ್ನ ಲಕ್ಷ್ಮಿ ಹೆಸರು ಹೇಳಿ ಹೋಗಿ ಲಕ್ಕಪ್ ಕಾಕಂದ್ ಹೊಲ ಇಟ್ಟ ಕೇಳಲ್ಲ ಹೌದು ಹೊಲ ಎಷ್ಟು ಲಕ್ಕಪ್ಪ 5 ಎಕರೆ ಹಾ 2.5 ಅಕ್ಕಗ ಇನ್ನೊಂದ್ 2.5 ನನಗ ಹಚ್ಚಿಬಿಡು ಹಚ್ತಲ್ಲ ತಡಿ 2 ಎಕರೆ ಹೊಲ ನಿನಗ ಹಚ್ಚಿಸ್ತೀವಿ ಹಾ ಈ ಕಾರ್ಯಕ್ರಮ ಮುಗ್ದಿಂದ ಊರಿಗೆ ಹೋಗೋಂಗಿಲ್ಲ ನೀ ಯಾಕ ಮತ್ತೆ 2.5 ಎಕರೆ ಹೊಲ ಪುಕ್ಷೇಟೆ ಬರುತ್ತ ಅದಾಗ ಕಾಕ ನಿನ್ನ ಆಧಾರ್ ಕಾರ್ಡ್ನ್ಯಾಗ ಕಾಕನ ಹೆಸರು ಶೇರ್ ಬೇಕಲ್ಲಿ ಇಲ್ಲ ಅಕ್ಕಗ ಅನ್ಸ್ತೇನ ನೀನು ಅನ್ಸ್ತಿಲ್ಲ ಅನ್ಸಂಗಿಲ್ಲ ಅಂತ ಯಾವ್ದಕ್ಕ ಅನ್ಸ್ಬೇಕು ಹಾ ನೋಡು ದಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ 10 ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗಿಯಾರಿಗೆ ಹೆದರ್ಬೇಕ ಅನ್ನವ ಅಂಜೇ ಬೇಕು ಯಾರಿಗ ಅನ್ಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗ್ ಮಾತ್ರ ಅಂಜೇ ಬೇಕು ನಾವ್ ಹೇಳ್ದೇವ ನಾ ಹೇಳಾತೀನಿ ಅಣ್ಣ ಅನ್ಸ್ತೀರಿ ನೀವು ಅಣ್ಣ ನೀವ ಮತ್ತೆ ಏ ಯಾರಿಗೆ ಅನ್ಸದಿಲ್ಲ ಗೊತ್ತೈತಿ ಮನೆಗೆ ಹೋಗೋಣ ತೌಡ್ ತೆಗಿರೋದು ಗೊತ್ತೈತಿ ಹೊರಗೆ ಹಾಕ್ತಾರ ಅವಾಗ ಏನ್ ಮಾಡ್ತೀರಿ ಸೂಕ್ಷ್ಮ ಕೇಳ್ತೀನಿ ಹಾ ಹೇಳು ನಮ್ಮ ಮನೆಗೆ ನೀ ಬಂದಿ ನಿಮ್ ಮನೆಗೆ ನಾವು ಬಂದಿವೆ ನಿಮ್ ಮನೆಗೆ ನಾವು ಮತ್ ಬಂದಿರ್ತೀವಿ ನೀವ್ ಹೆಂಗ್ ಬಂದಿರ ಹಂಗ ಬಾಳಿ ಹೋಗ್ಬಿಡ್ಲ ಅದು ಲಕ್ಕಕ್ಕ ಜಗಳಿಲ್ಲ ಜೋಟಿಲ್ಲ ನಿಮ್ ಜೊತೆ ಕಡಿತನ ಇರಾಕ್ ಮಾಡ್ಕೊಂಡಿರ್ತೀವಿ ನಾವು ನಿಮ್ ಜೊತೆ ಗೊತ್ತೈತಿ ಕಡಿವರೆಗೆ ಇರ್ತೀನಿ ಅಂದ್ರೆ ಯಾರು ಇಲ್ಲಣ್ಣ ಯಾಕಿಲ್ಲ ಹೋಗುವಾಗ ಒಬ್ರ ಹೋಗ್ತೀವಿ ಯಾರು ಬರುದಿಲ್ಲ ಎಷ್ಟು ನೋವು ಪಡಿಸ್ತಾರ ಗೊತ್ತೈತೇನ್ರಿ ನಾವು ಇದೆಲ್ಲ ತಾಯಿ ತಂದೆ ಬಿಟ್ಟು ಬಂದಿರ್ತೀವಿ ಮತ್ತೆ ಯಾರೋ ಬರ್ನ ಚಂದನ್ ಹುಡುಗಿ ಬೆನ್ನ ಹತ್ಕೊಂಡ್ ಹೋಗ್ತಾರ ಯಾವನೇ ಯಾರಿ ತುಂಬಾ ಇಷ್ಟ ನಿನಗಿರ್ಬೇಕಪ್ಪ ನನಗಿಲ್ಲ ಕರೆಕ್ಟ್ ಇಲ್ರಿ ನಾ ಹೇಳೋದು ಅಲ್ಲ ಒಂದ್ಸಲ ಸುಳ್ಳ. ನಮ್ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಎಲ್ಲ ಸುಳ್ಳ ಯಾಕೆ ಸುಳ್ಳ ಈಗ ನೀ ಹೆಣ್ ಹೆಚ್ಚು ನಾ ಗಂಡ್ ಹೆಚ್ಚು ಹೌದು ನಾವ್ ಹೆಚ್ಚ ನೀವ್ ಎದ್ರಾಗ ಹೆಚ್ಚು ನಾವೆಲ್ಲ ತಡಿ ಕಡೆಗೂ ಹೆಚ್ಚದೀವಿ. ತೃಪ್ತಿ ಬಾಯ್ಲಿ ನಮ್ ತಂಗಿ ಬಾಳ ಚಂದ ಮಾತಾಡ್ತಾಳ ಹಾ ತಾಯಿ ಆಗ್ತಿದ್ದೀರ ಸುಮ್ಮರು ಮೆಡಿಕಲ್ಸ್ ಮತ್ತ ನಾಳೆ ಲಕ್ಕಪ್ ಕಕ್ಕನ ಕಟ್ಟಿಗಿಟ್ಟಾರ ತಾಯಿ ಹಾಕಳ ತೊಳಮಳ ಯಾಕಸ್ತಿ ಆದ್ರೆ ಬ್ಯಾಂಕ್ ಕಾಕ ನೀ ಬರೀ ಕಣ್ಣಿನ ನೋಡಿದಾಗ ಎಲ್ಲ ಯಾವ ಮುಗಿಸ್ಬಿಟ್ಟಿಯಲ್ಲ ಹಲೋ ಅಲೋ ಹಾ ಅಣ್ಣ ಹೇಳು ಹಾ ಅಣ್ಣ ಹೇಳು ಎಲ್ಲರೂ ಅಣ್ಣ ಹತ್ತಾರ ಸಾಕಾಗಿ ಹೋಗೈತಿ ನನಗಂತ್ರು ಆರ್ಕೆ ಸ್ಪೀಡ್ ನ್ಯಾ ಬರೀ ಎಲ್ಲರೂ ಅಣ್ಣ ಹತ್ತಾರ ನಾ ಈಗ ಅದ್ನ ಮಾತಾಡತಿದ್ನಿ ಪ್ರವೀಣ್ ಅಣ್ಣನ್ ಮುಂದ ತವರಿಗೆ ಬಾ ಏನಿಲ್ಲ ತವ್ರಾಗ ಎಲ್ಲ ಮುಗಿದೈತಿ ನನ್ನ ಲಕ್ಷ್ಮಿನ ಬಿಟ್ರ ಹಾ. ಊರಿಗೆ ಒಂದೊಂದ್ ಸೆಟಪ್ ಬಿಟ್ಟಾನಂತ ನಿಮ್ಮವ್ರು ನಾಳೆ ಡ್ರೈವರ್ಸ್ ಕೊಡ್ಸಿರಿ ಹಾ ಬೇಕ ಎಲ್ಲಿದೆ ಓ ನೀ ಕತ್ತಲಾಗ ಗದ್ಲ ಎಬ್ಸಲ್ಲ ಹಾ ಈಗ ಆಕಿ ಹೆಣ್ ಹೆಚ್ಚಂತಾಳ ಹೆಂಗ್ ಹೆಚ್ಚಾಕಿರಿ ನೀವು ಹೆಂಗ್ ಹೆಚ್ಚಂತಂದ್ರ ಎಲ್ಲಾನು ಬಿಟ್ಟು ನಿಮ್ ಕಡೆ ಬಂದಿರ್ತೀವಿ ನಾವು ಐ ಕಾಂಟ್ ಬಿಲೀವ್ ದಿಸ್ ನಿಮ್ಮನ್ನ 9 ತಿಂಗಳು ಹೆತ್ತು ಹೊತ್ತು ಹೊಡೆದು ಹೊಟ್ಟೆಗೆ ಇಟ್ಕೊಂಡು ಸಂಸಾರ ಮಾಡಿರ್ತೀವಿ
ಅಣ್ಣ ನೀ ಅಳಾಕ್ ಹೋಗ್ಬೇಡ. ತವ್ರಿಗೆ ಬರೋಬೇಕಾದ್ರೆ ಗಂಡನ ಮನೆಯಿಂದ ಇಷ್ಟು ಕೂಡ ಕಟ್ಕೊಂಡ್ ಬರ್ತೀನಿ. ನೀ ತವ್ರಿಗೆ ಬರ್ತೀನಿ ಅಂದ್ರೆ ದುಃಖ ಆಗಿಲ್ಲ ನನಗ ಬಂದ್ರ ವಾಳಿ ಏನೇನು ಹೋದಕ್ಕೆ ಅನ್ನೋ ದುಃಖ ಆಗೈತಿ. ಅಣ್ಣ ನನಗಿಂತ ಹೆಚ್ಚಿಗೆ ಆದ್ಲಿ ನಿನಗ ಅತ್ತಿಗೆ. ನೀನು ಮನಿ ದಾಟಿನ ಮುಗೀತ ನಿನ್ ಪಾಲಿಗೆ ಅಲ್ಲೆಲ್ಲ ಕಲಾಸ್ ಕೇಲ್ ಕತ್ತಮ್ ನಾಟಕ ಬಂದ. ಈಗ ನಿನ್ನ ಪ್ರಕಾರ ಹೆಣ್ಣು ಹೆಚ್ಚು. ಹೌದು. ಈ ಭೂಮಿ ಏನದ ಹಾ ನಾ ಹೇಳ್ತೇನೆ ನನ್ನ ಡೈಲಾಗ್ ನೀ ಕೇಳಿಸ್ಕೋದಷ್ಟೇ ಎಸ್ ಮಾಡು. ಬಾಸ್. ಈ ಭೂಮಿನೂ ಒಂದು ಹೆಣ್ಣು, ಹ್ಮ್ ಈ ಪ್ರಕೃತಿ ಈ ಪರಿಸರನೂ ಒಂದು ಹೆಣ್ಣು. ವಾವ್ ಸೂಪರ್. ಅಷ್ಟೇ ಯಾಕ ಹಾ. ನೀ ನೋಡಿ ಅನಿಸ್ತೀಯಲ್ಲ ಕಾರ್ಯಕ್ರಮ ಈಗ ಮುಗಿದ್ಮೇಲೆ. ಹೇಳಿದಿ ಈ ಭೂಮಿ ಒಂದ್ ಹೆಣ್ಣು ಈ ಪ್ರಕೃತಿ ಹಸಿರು ಒಂದ್ ಹೆಣ್ಣಂತ ಒಬ್ಬಗೊಂತಿನ. ಈ ಭೂಮಿ ಹಸಿರು ಆಗ್ಬೇಕಂದ್ರ ಪ್ರಕೃತಿ ಚಂದ ಆಗ್ಬೇಕಂದ್ರ ಮಳೆರಾಯನ್ನು ನಮ್ಮ ಅಪ್ಪ ದರಿಗೆ ಇಳಿದು ಬರ್ಬೇಕ ಅಂದಾಗ ನಿಮ್ಮ ಅವ್ನ ನಾಟ ನಡಿತೈತಿ. ನೀ ಹಿಂಗ ಅನ್ನಕ್ ಹೋಗ್ಬೇಡ. ಹಾ ಶಿವನ್ ತಲಿ ಮೇಲೆ ಕುಂತ ಆಟ ಆಡಿಸ್ತಾ ಇರೋ ಹೆಣ್ಣು ಯಾರು? ಯಾರು? ಮಾತೆ. ಆ ಗಂಗೌಡ್ ಮ್ಯಾಗ ಇನ್ನೊಬ್ಬ ಚಂದಪ್ಪ ಮಾಮ ಅದ ನಾವ ಯಾರು? ನೀ ಅಷ್ಟ ಹಗರ್ ತಿಳ್ಕೊಬೇಡ ಹೆಣ್ಣಿನ. ಹಾ ನೋಟ್ ಅನಿಸ್ತೀಯಲ್ಲ ಅದಕ್ಕೆ ಯಾವಾಗ? ಅದ ಕಾರ್ಯಕ್ರಮ ಮುಗಿದ ಮೇಲೆ ಕೊಡ್ತಾರಲ್ಲ ಹಾಲಪ್ಪನ್ ಕೊಡ್ತಾನ. ಆ ನೋಟಿಗೆ ನೀ ಲಕ್ಷ್ಮಿ ಅಂತೀಯ ಹೊರತು ಯಾರು ಕೂಡ ನಾರಾಯಣ ಅನ್ನಂಗಿಲ್ಲ. ಅವಿ ಅದಕ್ಕೆ ಲಕ್ಷ್ಮಿ ಹಚ್ಚಿವ್ ಕರೆ. ಆ ಲಕ್ಷ್ಮಿಯನ್ನು ನೋಟಿನ ನಾವ್ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನಿಮ್ ಲಕ್ಷ್ಮವ್ ನಾಟ ಏನೂ ನಡೀದಿಲ್ಲ. ನೀ ಇಷ್ಟ ಹಗರ್ ತಿಳಿಬೇಡ ಮೈಲಾರಣ್ಣ. ಹೆಣ್ಣಂದ್ರ ಒಂದು ಸಿಂಹ ಇದ್ದಂಗ. ಗಂಡ ಹೆಣ್ಣ ಇಲ್ಲಿ ಹೆಚ್ಚಿಗೆ ಇವತ್ತ ನಿಂದ ಎಷ್ಟು ಒಣ ತಿಂಡಿ ಅದೈತಿ ಇವತ್ತ. ಅದ ಸಿಂಹ ಇದ್ದಂಗ. ಸಿಂಹ. ಹೌದು, ಒಂದು ಗಂಡು ಸಿಂಹ ಹೆದರೋದು ತನ್ನ ಹೆಂಡತಿ ಹೆಣ್ಣು ಸಿಂಹಕ್ಕೆ ಮಾತ್ರ ಹೊರತು ಬೇರೆ ಯಾರಿಗೂ ಹೆದರುದಿಲ್ಲ ಅದು. ಯಾರು ಹೇಳ್ದಾರ? ನಾನ ಕಾಡಿಗ ರಾಜ ಯಾರು ಅಣ್ಣ? ಕಾಡಿಗ ರಾಣಿ ಅಂತ ಯಾರೋ ಅನ್ನೋಲ್ಲ. ಅಲ್ಲೇ ತಿಳ್ಕೊ. ಈಗ ಎಕ್ಸಾಂಪಲ್ ನೀ ಅಂಗಳದಾಗ ಆಡ್ತಿರ್ತಿ, ಸಣ್ಣಾಕಿದಿ. ನಮ್ಮ ಮಾದೇವನ್ನ ನಿಮ್ ಮನಿಗೆ ಬರ್ತಾನ. ಮನಿಗೆ ಬಂದು ಮಾದೇವನ್ನ ಅಂಗಳದಾಗ ಆಡೋ ಕೂಸ್ ಕೇಳ್ತಾನ. ಏನಂತ ಕೇಳ್ತಾನ? ಬಂದ ಏ ತಂಗಿ ನಿಮ್ಮ ಅವ್ ಎಲ್ಲದಳತ್ ಕೇಳ್ತಾನ. ಆಪ್ ಇಂಪಾರ್ಟೆಂಟ್. ಅವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ, ಆಪ್ ಯಾರು ಅನ್ನೋದು ಇಂಪಾರ್ಟೆಂಟ್. ಅದ ನೀವ್ ಅದೇನೋ ಕುಡಿತಿರಲ್ಲ ಕ್ವಾರ್ಟರ್, ಎಷ್ಟೋ ರೂಪಾಯಿ ಅಪ್ಪಿ ಕೊಟ್ಟು. ಅದ್ರ ಬಗ್ಗೆ ಮಾತಾಡ್ಬೇಡ. ನಾ ಈಗ ಮಾತಾಡಕ್ಕೆ ಹೇಳಿ. ಅದ್ರ ಬಗ್ಗೆ ಮಾತಾಡ್ಬೇಡ, ಬ್ಯಾಡ. ನಿನ್ ಒಳ್ಳೇದ್ ಕೇಳತ್ತಿನ. ಇಲ್ಲ ನೀ ಹೇಳ, ಅದನ್ನ ಎಷ್ಟು ಕೊಟ್ಟು ಕುಡಿತಿ ಹೇಳು. 770 ರೂಪಾಯಿ ಇರ್ಬೇಕು ಅನ್ಸುತ್ತ. ಅದ ಯಾರಿಗ್ ಗೊತ್ತಾಗ್ಲಂಗ್ ಕುಡಿತಿ. ಎಷ್ಟೈತನ? 250 300 ರೂಪಾಯಿ ಐತಿ. ನೀವ್ ಮತ್ತ ಬಾಳ ದಿವಸ ಆತ್ ನಾನು ಹೋಗೇ ಇಲ್ಲ. ಅದನ್ನ ಯಾರಿಗ್ ಗೊತ್ತಾಗ್ಲಂಗ್ ಕುಡಿತಿ. ಯಾರಿಗೂ ಗೊತ್ತಾಗ್ಲಾರಂಗ ಕುಡಿತೀವಿ. ಮೊನ್ನೆರ ಒಂದು ಶೋದಾಗ ಹೇಳಿಯಲ್ಲ ಹೆಂಡತಿ ಗೊತ್ತಾಗ್ಲಂಗ್ ಕುಡಿತೀನಿ ಅಂತಂದು. ನಾ ಯಾಕೆ ಗೊತ್ತಾಗಂಗ್ ಕುಡಿಲಿ? ಆಕಿನ್ ನೋಡಿದ್ನಿ ಅಂದ್ರೆ ಮತ್ತೆ 2 ಕೊಟ್ರೆ ಹೆಚ್ಚಿಗೆ ಹೋಗೋ. ನೋಡ್ಲಾರ್ದಂಗ್ ಕುಡಿದ್ರ ಕಕ್ಕ ಒಂದಾಗ ಕೊಟ್ರೆ ಹೋಗೈತಿ. ಆಕಿನ ಮಕ್ಕ ನೋಡಿದ್ರೆ ಮತ್ತೆ 2 ಕೊಟ್ರೆ ಹೆಚ್ಚಿಗೆ ಹೋಗೋ.